Wasn't that an absolutely mesmerizing performance? The Radium Oop dance truly brought a unique blend of elegance and radiance to the stage. Absolutely! The way those hoops illuminated the dance, creating a symphony of light and movement, was truly a breathtaking. A big round of applause for talented performers. And let's not forget the incredible choreography that seamlessly merged with the glowing oops. It's evident that a lot of passion and dedication went into creating this unforgettable experience. If you enjoyed the performance as much as we did, don't hesitate to show your appreciation. Let's give another big round of applause for a fantastic artist who brought the radiant spectacle to life. Education is not just about books and classrooms. It's dance of knowledge, a symphony of discovery, and tonight our talented performers will bring this theme to life. Each dance tells a unique story, reflecting the importance of learning, growth, and pursuit of knowledge. So without further ado, let's dive into the performance by grade 5th, 6th, and 7th. Let's welcome the dancers to the stage. अरे आज तो मेम साहब ने इतना काम करवाया कि पूरी बॉडी का बैंड बजा दिया। अरे मेरी तो काम करके इतनी हालत खराब हो गई कि पूछ ही मत। लगता है हमारे नसीब में सिर्फ काम करना ही लिखा है। पता नहीं हमारा सपना कब पूरा होगा। तुम्हें जिंदगी में क्या बनना है? मैं तो डॉक्टर बनूंगी। मुझे तो इंजीनियर बनना है। मैं लॉयर बनूंगी। मुझे तो प्रोफेसर बनना है। मुझे तो एयर होस्टेस बनना है। जिंदगी में कुछ भी हासिल करना इतना आसान नहीं है, उसके लिए बहुत कड़ी मेहनत करनी पड़ती। ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು ನಯವಾಗಿ ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ ಭಾಷೆ ಅಮೃತ ಕುಡಿಸೋ ತಾಯಾಗಿ ಭವಿಷ್ಯ ಬರೆವಂತ ತಂದೆ ನೋವಾಗಿ ಬರೆವಂತ ತಂದೆ ನೋವಾಗಿ ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು ಗುರವೇ ನಮಃ ಗುರವೇ ನಮಃ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ ಹಣೆ ಬರಹ ತಿದ್ದಿ ಬರೆಯಲು ಬೇರೆ ಲೋಕಕ್ಕೆ ಹೋದಂಗೆ ಅನಿಸ್ತು ನಿಜವಾಗ್ಲೂ. ಬ್ರಹ್ಮನಿಗೆ ವಿಷ್ಣುವಿಗೆ ಮಹೇಶ್ವರಿಗೆ ಉಳಿಸಿದ್ದಾರೆ. ನಮ್ಮನ್ನ ಮಠಕ್ಕೆ ಏರಿಸಿದಂತಹ ನಾಗೇಂದ್ರ ಪ್ರಸಾದ್ ಅವರಿಗೆ ಧನ್ಯವಾದ. ಗುರುಗಳ ಮಹತ್ವ ಪ್ರತಿಯೊಬ್ಬ ಮನೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೋಗಿ ತಲುಪುತ್ತೆ. ದೈಹಿಕ ಶಿಕ್ಷಣವನ್ನು ಬೋಧಿಸಿದರೆ ಅದು ಬಹಳ ಹೆಮ್ಮೆ ಆಯ್ತು ನನಗೆ. ಕೇಳ್ತಾ ಇದ್ರೆ ನಾನು ಗುರು ಆಗಿದ್ದಕ್ಕೆ ಹೆಮ್ಮೆ ಪಡುತ್ತೀನಿ. ಮಕ್ಕಳಿಗೆ ಗೊತ್ತಾಗುತ್ತೆ ಗುರುವಿನ ಬೆಲೆ ಎಂತದ್ದು. ಹಿಂದೆ ಇತ್ತು ಗುರು ಶಿಷ್ಯ ಪರಂಪರೆ, ಅದೇ ರೀತಿ ಹಾಡು ಇವತ್ತು ನಾವು ಕೇಳಿದೆ ಅಂತ ಹೇಳಿ ಬಹಳ ನಮ್ಗೆ ಖುಷಿಯಾಗಿದೆ. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹನಿಗೂ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ
ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ. ಈ ಹಾಡು ಮಾತ್ರ ಎಲ್ಲರಿಗೂ ಎಚ್ಚರ ಮಾಡುತ್ತೆ. ಕನ್ನಡದ ಬಗ್ಗೆನೇ ಇದ್ರೊಳಗೆ ಬಹಳ ಚೆನ್ನಾಗಿ ಕೇಳಿ ಬಂತು. ನಮ್ಮ ಒಂದು ಸ್ಥಾನ ಮಟ್ಟ ಹೆಚ್ಚುತ್ತೆ ಅಂತ ನಾವೆಲ್ಲರೂ ನಿಮಗೆ ಚಿರಋಣಿಯಾಗಿದ್ದೀವಿ. ನನ್ನ ಹಿಂದಿನ ಗುರುವಿನ ನೆನಪಂತ ಇಟ್ ಹಸ್ ಮೂಡ್ ಮೀ ಅ ಲಾಟ್. ಎಲ್ಲ ಒಂಥರ ಕಾಳಾಗ್ಬಿಡ್ತೇವೆ. ಪ್ರತಿಯೊಂದು ವರ್ಡ್ ಮೀನಿಂಗ್ಫುಲ್ ಆಗಿದೆ. ಗೂಸ್ ಬಂಪ್ಸ್ ತರ ಆಗುತ್ತೆ. ಎಲ್ಲರನ್ನು ಮಂತ್ರಮುಗ್ಧರನ್ನಾಗಿ ಮಾಡಿಸ್ಬಿಡ್ತದೆ. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ, ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ ವಿಜ್ಞಾನ ಜ್ಞಾನ ತಿಳಿಸಿದ ಹಿರಿಯರೇ, ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನ್ಮ ಗುರು ಋಣವು ತೀರಲ್ಲ. ನಮೋ ನಮ ಗುರುಗಳೇ.